ಇದು ಫಸ್ಟ್ ಟೈಮ್ ಬರ್ತಿರೋದು ಕಡಲೆಕಾಯಿ ಪರಿಷೆಗೆ. ಸೊ ಬಸವನಗುಡಿಲೂ ನಡೆಯುತ್ತೆ ಅಂತ ಹೇಳ್ತಾರೆ, ಸೊ ಇಲ್ಲೂ ನಡೆಯುತ್ತೆ. ಸೊ ಕಡಲೆಕಾಯಿ ಪರ್ಚೇಸ್ ಮಾಡೋಕ್ಕೋಸ್ಕರನೇ ಬರ್ತೀವಿ ಜಾಸ್ತಿ. ಸೊ ಶಿವನ್ ಟೆಂಪಲ್ ಹತ್ರನೇ ಮಾಡಿದ್ದಾರೆ, ಸೊ ಅದಕ್ಕೆ ಬಂದಿದ್ದು. ಹಾಕ್ಬೇಕು, ಇವಾಗ ಹೋಗ್ಬೇಕಿಲ್ಲ. ಹಾಂ, ಇಲ್ಲ ಇನ್ನೂ ನೋಡಿಲ್ಲ ಏನೇನಿದೆ ಅಂತ. ಜಸ್ಟ್ ಡೈರೆಕ್ಟಾಗಿ ಕಡಲೆಕಾಯಿ ಪರ್ಚೇಸ್ ಮಾಡಿಕೊಂಡೆ ಮುಂದಕ್ಕೆ ಹೋಗೋಣ ಅಂತ. ಪ್ರಿಯಾಂಕಾ. ಇದು ಇವತ್ತು ಪ್ರಾರಂಭ ಆಗುತ್ತೆ, 4 ದಿನಗಳ ಕಾಲ ಪರಿಷೆ ಆಗುತ್ತೆ. ಇದು 8ನೇ ಕಡಲೆಕಾಯಿ ಪರಿಷೆ. ಮಲ್ಲೇಶ್ವರ ದೇವಾಲಯದ ವತಿಯಿಂದ ಮತ್ತೆ ಮುಖ್ಯವಾಗಿ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದಿಂದ ಈ ಕಡಲೆಕಾಯಿ ಪರಿಷೆ ಆಯೋಜಿಸಲಾಗಿದೆ. ಇದು 4 ದಿನಗಳ ಕಾಲ ನಡೆಯುತ್ತೆ. ಇವತ್ತು ವಿದ್ಯುಕ್ತವಾಗಿ ಪ್ರಾರಂಭ ಆಗುತ್ತೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಾಜಿ ಸಚಿವರಾದ ಮತ್ತು ಸರಸ್ವತಿ ಸಮ್ಮಾನ್ ವಿಜೇತರಾದ ವೀರಪ್ಪ ಮೊಯ್ಲಿ ಅವರು ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತು ಪ್ರಾರಂಭವಾದ ಕಾರ್ಯಕ್ರಮ ಸೋಮವಾರ ಮುಕ್ತಾಯ ಆಗುತ್ತೆ. ಕಾರ್ಯಕ್ರಮದ ಅಂಗವಾಗಿ 4 ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ. ಇವತ್ತು ರವೀಂದ್ರ ಸೊರಗಾವಿ ಮತ್ತು ಸಾಯಿ ತೇಜಸ್ ಇವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಜುಗಲ್ಬಂದಿ ಕಾರ್ಯಕ್ರಮ. ನಾಳೆ ಮತ್ತೆ ಕಾರ್ಯಕ್ರಮ ಇದೆ. ನಾಳೆ ಹಂಸಲೇಖರ್ ಅವರು ಕಾಡು ಮಲ್ಲೇಶ್ವರ ಅನ್ನೋ ಕಾರ್ಯಕ್ರಮವನ್ನು ಇಲ್ಲಿ ಪ್ರಸ್ತುತ ಮಾಡ್ತಾ ಇದ್ದಾರೆ. ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಬಯಲು ರಂಗ ಮಂಟಪದಲ್ಲಿ ವಿಶೇಷವಾಗಿ ವೇದಿಕೆಗಳನ್ನು ಆಯೋಜನೆ ಮಾಡಿದ್ದೇವೆ. ಇವತ್ತು ನೀವು ವೇದಿಕೆ ನೋಡಿರ್ಬೋದು. ಕಾಡು ಮಲ್ಲೇಶ್ವರ ದೇವಸ್ಥಾನದ ರಾಜಗೋಪುರದ ಹಿನ್ನೆಲೆಯಲ್ಲಿ ಆ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೇವೆ. ಭಾನುವಾರ 2 ಕಾರ್ಯಕ್ರಮಗಳಿದೆ. ಒಂದು ಮಧ್ಯಾಹ್ನ ಕಾರ್ಯಕ್ರಮ, ಸಂಜೆ ಒಂದು ಕಾರ್ಯಕ್ರಮ. ಮಧ್ಯಾಹ್ನದ ಕಾರ್ಯಕ್ರಮ ಕರ್ನಾಟಕ ಭಾವಗೀತೆ ಸುಗಮ ಸಂಗೀತದ ವಿಶೇಷವಾದ ಕಾರ್ಯಕ್ರಮ. ಸಂಜೆ ಭಾನುವಾರ ಸಂಜೆ ಸೃಷ್ಟಿ ನಿರಂತರ ತಂಡದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ವಿಶೇಷವಾದ ಕಾರ್ಯಕ್ರಮ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಗಾಯಕರು ಬಂದು ಅಲ್ಲಿ ಪ್ರಸ್ತುತ ಮಾಡ್ತಾ ಇದ್ದಾರೆ. ಸೋಮವಾರ ಕಡಲೆಕಾಯಿ ಪರಿಷೆ ಸಂಪನ್ನವಾಗ್ತದೆ. ಆ ಪಂಡಿತ್ ಉಸ್ತಾದ್ ಫಯಾಜ್ ಖಾನ್ ರವರ ಸಂಗೀತ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಮುಗಿದಿದೆ. ಸುಮಾರು 400 ಮಳಿಗೆಗಳು ಈಗಾಗಲೇ ಬಂದಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತೆ. ಕಡಲೆಕಾಯಿ ಜೊತೆ ಅವರೆಕಾಯಿ, ತರಕಾರಿ, ತಿಂಡಿ ತಿನಿಸುಗಳು ಬೇರೆ ಬೇರೆ ಇದೆ. ಇದು ಕೇವಲ ರೈತ ಸ್ನೇಹಿ ಮಾತ್ರ ಅಲ್ಲ, ಪರಿಸರ ಪ್ರೇಮಿ ಕಡಲೆಕಾಯಿ ಪರಿಷೆ ಕೂಡ. ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲವಾಗಲಿ ಅಂತ ಒಂದು ಕಡಲೆಕಾಯಿ ಪರಿಷೆಯನ್ನು ಆಯೋಜನೆ ಮಾಡಿದ್ದೇವೆ. ನೋಡಿ, ಶಾಲಾ ಮಕ್ಕಳುಗಳು ಈ ರೀತಿಯ ಪೇಪರ್ ಚೀಲಗಳನ್ನು ತಯಾರು ಮಾಡಿದ್ದಾರೆ. ಈಗಾಗಲೇ 40,000 ಈ ಥರ ಪೇಪರ್ ಬ್ಯಾಗ್ಗಳನ್ನು ಕೊಟ್ಟಿದ್ದೇವೆ. ಬಟ್ಟೆ ಕೈಚೀಲವನ್ನು ಕೊಟ್ಟಿದ್ದೇವೆ. ಪರಿಸರ ಪ್ರೇಮಿ ಆಗಿರೋದ್ರಿಂದ ನಾವೆಲ್ಲರಿಗೂ ಕೇಳ್ಕೊಳ್ಳೋದೇನೆಂದರೆ ಕೈಚೀಲ ತನ್ನಿ, ಕಡಲೆಕಾಯಿ ಪರಿಷೆಗೆ ಬನ್ನಿ ಅಂತ. ಎವ್ರಿ ವೀಕ್ ಬರ್ತಾ ಇರ್ತೀವಿ. ಗಂಗಮ್ಮ ಗುಡಿಗೆ ಎವ್ರಿ ವೀಕ್ ಬರ್ತಾ ಇರ್ತೀವಿ. ನಮಗೆ ಎವ್ರಿ ವೀಕ್ ಬಂದಿಲ್ಲ ಅನ್ನೋ ಸಮಾಧಾನನೇ ಆಗಿಲ್ಲ. ಅಷ್ಟು ನಮಗೆ ಅಮ್ಮ ನಮಗೆ ತುಂಬ ಒಳ್ಳೇದು ಮಾಡಿದೆ. ಹಂಗಾಗಿ ತುಂಬ ಚೆನ್ನಾಗಿದೆ ದೇವಿ ನಮ್ಮ ಕಡಲೆಕಾಯಿ ಪರಿಷೆ ತುಂಬ ಚೆನ್ನಾಗಿದೆ. ಯಾವಾಗಲೂ ಬರ್ತಿರ್ತೀವಿ, ವರ್ಷ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ನೋಡೋಕ್ಕೆ ಚಂದ. ಶಾಂತ ಅಂತ. ಚೆನ್ನಾಗಿದೆ ಮೇಡಮ್, ಖುಷಿ ಆಯ್ತು. ಪ್ರತಿ ವರ್ಷ ಬರ್ತೀವಿ ದೇವಸ್ಥಾನಕ್ಕೆ, ಪ್ರತಿ ವಾರನೂ ಬರ್ತೀವಿ. ಕಡಲೆಕಾಯಿ ಪರಿಷೆ ನಾವು 100 ರೂಪಾಯಿ ತಗೊಂಡ್ವಿ. ಇಷ್ಟ ಆಯ್ತು ಮೇಡಮ್, ಚೆನ್ನಾಗಿ. ರಾಜೇಶ್ವರಿ. ನಮಸ್ತೆ, ನನ್ನ ಹೆಸರು ಗೌರಿ ಅಂತ. ನಾವು ಪ್ರತಿ ವಾರ ಇಲ್ಲಿ ಬರ್ತಾ ಇರ್ತೀವಿ. ಅಮ್ಮನಿಗೆ ತುಂಬ ಇಷ್ಟ, ನಮಗೂ ಇಲ್ಲಿ ಬರೋದು. ಹಾಗಾಗಿ ಪ್ರತಿ ವಾರ ಮಿಸ್ ಮಾಡಲ್ಲ. ಗಂಗಮ್ಮ ದೇವಿಗೆ ಬರ್ತಾ ಇರ್ತೀವಿ. ಅಂದರೆ ಅಲ್ಲಿ ಹೋಗೋದು ಕಡಿಮೆ ನಾವು, ಆದರೂ ನಾವು ಜಾಸ್ತಿ ಇಲ್ಲೇ ಬರೋದು. ಗೌರಿ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.